ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಭಿಜಿತ್ ದಿಬ್ಕೆಯ ಬುಡಕ್ಕೆ ಬಂತು ಈಗ ತನಿಖೆ. ಹೋರಾಟಕ್ಕೆ ಕೊನೆಯ ಮೊಳೆನ ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಭಿಜಿತ್ ದಿಬ್ಕೆ ಎನ್ನುವಂಥ ಮಹಾರಾಷ್ಟ್ರದ ಹುಡುಗ ಜಿರ್ಲೆ ಪಾರ್ಟಿಯನ್ನು ಕಟ್ಟಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧವಾಗಿ ಹೋರಾಟ ಮಾಡಿದಂಥ ರೀತಿ ಇದೆಯಲ್ಲ, ಅದು ಇಡೀ ಭಾರತ ದೇಶ ಮಾತ್ರ ಅಲ್ಲದೆ ಪ್ರಪಂಚವೇ ಭಾರತದ ಹೋರಾಟದ ಕಡೆಗೆ ತಿರುಗಿ ನೋಡುವಂತೆ ಮಾಡಿತ್ತು. ಪಕ್ಕದಲ್ಲಿ ನೇಪಾಳದಲ್ಲಿ ಹೋರಾಟ ಆಗಿತ್ತು, ಬಾಂಗ್ಲಾದಲ್ಲಾಗಿತ್ತು, ಭೂತಾನ್ದಲ್ಲಾಗಿತ್ತು, ಹಾಗೆ ಭಾರತದಲ್ಲೂ ಒಂದು ಆಗಿಬಿಡಲಿ, ಭಾರತದ ಆರ್ಥಿಕ ವ್ಯವಸ್ಥೆ, ಭಾರತದ ಪ್ರಜಾಪ್ರಭುತ್ವ ಹಾಳಾಗಿ ಹೋಗಲಿ ಅನ್ನುವಂಥ ಒಂದು ಕೆಟ್ಟ ಉದ್ದೇಶದಿಂದ ಇಡೀ ಪ್ರಪಂಚ ಭಾರತದ ಕಡೆ ಮುಖ ಮಾಡಿ ನಿಂತಿತ್ತು. ಅದರ ಹೊತ್ತಿಗೆ ಅಭಿಜಿತ್ ದಿಬ್ಕೆ ಎನ್ನುವಂಥ ಕಾಕ್ರೋಚ್ ಪಾರ್ಟಿಯನ್ನು ಕಟ್ಟಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು, ಹೋರಾಟ ಮಾಡಿದ್ರು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಿಸುವಲ್ಲಿ ಕೂಡ ಸಫಲರಾಗಿ ಒಂದು ಹಂತಕ್ಕೆ ಗೆದ್ದು ಬೀಗಿದ್ರು. ಆದರೆ ಈ ಗೆಲುವಿನ ಹತ್ರ ಬರ್ತಾ ಇದ್ದಂತೆ, ಈ ಗೆಲುವಿಗೆ ಪ್ಯಾರಲ್ ಆಗಿ ಕೆಲಸ ಮಾಡಿದಂಥ ಈ ಜನರೇಷನ್ನವರು ಆಡಬಾರ್ದ ಮಾತನ್ನು ಆಡಿ, ಹೇಳಬಾರ್ದ ಒಂದು ಕೆಟ್ಟ ಪದಗಳನ್ನ ಉಪಯೋಗಿಸ್ಕೊಂಡಿದ್ದೀಗ ಕಾಕ್ರೋಚ್ ಪಾರ್ಟಿಯ ಹಾದಿ ಇದೆಯಲ್ಲ, ಹೋರಾಟದ ಹಾದಿಗೆ ಒಂದು ಕೊನೆಯ ಮೊಳೆಯನ್ನು ಹೊಡೆದುಬಿಟ್ರ ಎನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಇದು ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಇದೀಗ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕರಾದಂಥ ಅಭಿಜಿತ್ ದಿಬ್ಕೆಯ ತಂದೆಯ ಅಕೌಂಟ್ ಮೇಲೂ ಕೂಡ RTI ಕಾರ್ಯಕರ್ತರು ಒಂದು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಅಭಿಜಿತ್ ದಿಬ್ಕೆಗೆ ವಿದೇಶದಲ್ಲಿ ಶಿಕ್ಷಣ ಮಾಡಲಿಕ್ಕೆ ಅಥವಾ ಶಿಕ್ಷಣವನ್ನು ಪೂರೈಸಲಿಕ್ಕೆ ಹೇಗೆ ಹಣ ಬಂತು, ತಂದೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರಾಗಿದ್ದರೂ ಕೂಡ, ಸರ್ಕಾರಿ ಕೆಲಸದವರಾಗಿದ್ದರೂ ಕೂಡ ಅಷ್ಟೊಂದು ದುಡ್ಡು ಹೇಗೆ ಬಂತು ಎನ್ನುವಂಥ ಒಂದು RTI ದೂರು ಇದೀಗ ಸಲ್ಲಿಕೆಯಾಗಿದೆ. ಇದು ಈಗ ಮಹತ್ವವನ್ನು ಪಡ್ಕೊಂಡಿದೆ. ಇಲ್ಲೇ ತನಕ ಅಭಿಜಿತ್ ದಿಬ್ಕೆ ಮೇಲೆ ದಾಳಿ ಆಗ್ತಿತ್ತು, ಅವರ ಮೇಲೆ ಒಂದು ವಾಗ್ದಾಳಿಯನ್ನು ಮಾತ್ರ ಮಾಡ್ತಾಯಿತ್ತು ವಿರೋಧ ಪಕ್ಷದವರು. ಅಂದರೆ BJPಯವರು ಅಥವಾ BJPಗೆ ಸಪೋರ್ಟ್ ಮಾಡ್ತಿದ್ದಂಥವ್ರು ಅಭಿಜಿತ್ ದಿಬ್ಕೆ ಮೇಲೆ ವಾಗ್ದಾಳಿಯನ್ನು ಮಾತ್ರ ಮಾಡ್ತಾಯಿದ್ರು. ಯಾಕೆ ಕಾಕ್ರೋಚ್ ಪಾರ್ಟಿಯ ಈ ಚೈಲ್ಡ್ ಚಪಾತಿಗಳು ಯಾಕೆ ಸರ್ಕಾರದ ವಿರುದ್ಧ ಈ ರೀತಿಯ ಕೆಟ್ಟ ಪದಗಳನ್ನ ಬಯಸಿದ್ರು? ಅದರಲ್ಲೂ ಮುಖ್ಯವಾಗಿ ರುಚಿಕಾ ಸಿಂಗ್ ಎನ್ನುವಂಥ 15 ವರ್ಷದ ಹುಡುಗಿ ಸೈನಿಕರ ಮೇಲೆ ಅಪಮಾನ, ಪೊಲೀಸರ ಮೇಲಿಗೆ ಅಪಮಾನ, ಜೊತೆಗೆ ಬೇರೆ ಉಪಯೋಗಿಸಲಾಗದಂಥ ಅಥವಾ ಮತ್ತೆ ಹೇಳಲಾಗದಂಥ ಕೆಟ್ಟ ಶಬ್ದಗಳಲ್ಲಿ ಮೋದಿಯನ್ನು ಬೈದರು. ಓಕೆ, ಪ್ರಧಾನಮಂತ್ರಿಯನ್ನು ಬೈಲಿ, ಆದರೆ ನಮ್ಮ ಕೇಂದ್ರದ ಅಥವಾ ನಮ್ಮ ರಾಷ್ಟ್ರದ ಸೈನಿಕರನ್ನೇ ಒಂದು ಹಂತಕ್ಕೆ ಅವಹೇಳನ ಕೂಡ ಮಾಡಿಬಿಟ್ರು. ಇದರಿಂದ ರೊಚ್ಚಿಗೆದಂಥ BJPಯವರು ಅಥವಾ BJPಗೆ ಸಪೋರ್ಟ್ ಮಾಡ್ತಿದ್ದಂಥವ್ರು ಇದೀಗ ಒಂದೊಂದೇ ಹಂತಕ್ಕೆ ಕಾಕ್ರೋಚ್ ಸಂಸ್ಥಾಪಕರಾದಂಥ ಅಭಿಜಿತ್ ದಿಬ್ಕೆಯ ಮೇಲೆ ವಾಗ್ದಾಳಿಗೆ ಮುಂದಾಗಿದ್ದಾರೆ. ಇದಕ್ಕೂ ಮತ್ತೊಂದು ಮುಖ್ಯ ಕಾರಣ ಅಂದರೆ, ಕೆಲ ದಿನಗಳ ಹಿಂದೆ ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಮತ್ತು ಅವರ ತಾಯಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು BJP ವಿರುದ್ಧ ಹರಿಹಾಯ್ದಿದ್ರು. ಯಾಕಂದರೆ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದಿಬ್ಕೆ ಹೋರಾಟವನ್ನು ಇಲ್ಲಿ ನಿಲ್ಲಿಸಲಿಲ್ಲ ಅಥವಾ BJPಗೆ ಜಾಯ್ನ್ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಿಪರ್ಕೇಷನನ್ನು ಎದುರಿಸಬೇಕಾಗತ್ತೆ, ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಅಲಿಗೇಷನ್ ಕೂಡ ಇದೇ ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಮತ್ತು ತಾಯಿ ಒಂದು ಅಲಿಗೇಷನನ್ನು ಕೂಡ ಮಾಡಿದರು. ಹೀಗಾಗಿ ಇದೀಗ RTI ಕಾರ್ಯಕರ್ತ ಅಮಿತ್ ತಿವಾರಿ ಅವರು ಇದೀಗ RTIಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ RTI ಕಾರ್ಯಕರ್ತ ಅಮಿತ್ ತಿವಾರಿಯವರು ಅಭಿಜಿತ್ ದಿಬ್ಕೆಯ ತಂದೆಯ ಮೇಲೆ ಒಂದು RTI ದೂರನ್ನು ಕೂಡ ದಾಖಲಿಸಿದ್ದಾರೆ. ಯಾಕೆ RTI ದೂರು ದಾಖಲಾಯಿತು ಅವರ ತಂದೆಯ ವಿರುದ್ಧ ಅಂದರೆ, ತಂದೆಯಾದಂಥವರು ಮಗನ ಶಿಕ್ಷಣವನ್ನು ಅಮೆರಿಕದಲ್ಲಿ ಹೇಗೆ ಪೂರೈಸಿದ್ರು, ಅವರಿಗೆ ಆರ್ಥಿಕ ಮೂಲ ಎಲ್ಲಿಂದ ಬಂತು, ಒಬ್ಬ ಸರ್ಕಾರಿ ಸೇವೆಯಲ್ಲಿದ್ದಂಥ ಒಬ್ಬ ತಂದೆ ತನ್ನ ಮಗನನ್ನು ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಓದಿಸುವಂಥ ಹಣದ ಮೂಲ ಎಲ್ಲಿಂದ ಬಂತು ಎನ್ನುವಂಥ ದಾಖಲಾತಿ ಕೋರಿ ಇದೀಗ RTIಗೆ ದೂರನ್ನು ಸಲ್ಲಿಸಿದ್ದಾರೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ಅನೇಕರು ವಾಗ್ದಾಳಿಯನ್ನು ಮಾಡ್ತಿದ್ರು, ಅಭಿಜಿತ್ ದಿಬ್ಕೆಗೆ ಫಾರಿನ್ನಿಂದ ಫಂಡ್ ಬಂದು, ಹೀಗಾಗಿ ಅಭಿಜಿತ್ ದಿಬ್ಕೆ ಜಂತರ್ ಮಂತರ್ನಲ್ಲಿ ಭಾಷಣ ಮಾಡ್ತಾರೆ, ಅಭಿಜಿತ್ ದಿಬ್ಕೆ ಜಂತರ್ ಮಂತರ್ನಲ್ಲಿ ದೊಡ್ಡ ಹೋರಾಟ ಮಾಡ್ತಾರೆ, ಜೊತೆಗೆ ಇಡೀ ಭಾರತದಾದ್ಯಂತ ಅಭಿಜಿತ್ ದಿಬ್ಕೆಗೆ ಫಂಡ್ ಆಗ್ತಿದೆ. ಜೊತೆಗೆ ನಮ್ಮ ಫ್ರೀಡಮ್ ಪಾರ್ಕಲ್ಲೂ ಕೂಡ ದೊಡ್ಡದಾಗಿ ಹೋರಾಟ ಮಾಡಿದ್ರು, ಅಲ್ಲಿಗೆ ಎಲ್ಲಿಂದ ಫಂಡ್ ಬಂತು, ಹೀಗಾಗಿ ಯಾವ ಕಡೆಯಿಂದ ಫಂಡ್ ಬರ್ತಿದೆ, ಮುಖ್ಯವಾಗಿ ಅಭಿಜಿತ್ ದಿಬ್ಕೆ ಅಕೌಂಟ್ಗೆ ಅಥವಾ ಅವರ ತಂದೆಯ ಅಕೌಂಟ್ಗೆ ಹೊರದೇಶದಿಂದ ಫಂಡ್ ಬರ್ತದೆ. ಮುಖ್ಯ ಕಾರಣ ಭಾರತದಲ್ಲಿನ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಬೇಕೆನ್ನುವಂಥ ದೂರೋದ್ದೇಶದಿಂದ ಬೇರೆ ಕಡೆಯಿಂದ ಫಂಡ್ ಬರ್ತಾ ಇದೆ ಅನ್ನುವಂಥ ಒಂದು ಸಂಶಯ ಇತ್ತು. ಹೀಗಾಗಿ RTI ಕಾರ್ಯಕರ್ತ ಅಮಿತ್ ತಿವಾರಿ ಅವರು ಅಭಿಜಿತ್ ದಿಬ್ಕೆಯವರ ತಂದೆಯಾದಂಥ ಭಗವಾನ್ ರಾವ್ ಅವರ ವಿರುದ್ಧ
RTIನಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಅಭಿಜಿತ್ ದಿಬ್ಕೆ ಔರಂಗಾಬಾದ್ನ ಒಂದು ಶಾಲೆಯಲ್ಲಿ ಓದಿರ್ತಾರೆ. ಡಿಗ್ರಿ ಕೂಡ ಇಲ್ಲಿ ಜರ್ನಲಿಸಮಲ್ಲಿ ಡಿಗ್ರಿ ಮಾಡಿರ್ತಾರೆ. ಅದಾದ ನಂತರ ಅವರು ಅಮೆರಿಕದ ಬಾಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ಸ್ ಎನ್ನುವಂಥ ಒಂದು ವಿಷಯದಲ್ಲಿ MS ಕೂಡ ಮಾಡಿರ್ತಾರೆ. ನಮ್ಮಲ್ಲಿ ಹೇಗೆ ಕೃಷ್ಣ ಬೈರೇಗೌಡ ಕೂಡ ಈ ಪಬ್ಲಿಕ್ ರಿಲೇಷನ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದ್ರಲ್ಲ, ಅದೇ ರೀತಿಯಲ್ಲಿ ಪಬ್ಲಿಕ್ ರಿಲೇಷನ್ಸಲ್ಲಿ ಒಂದು ಮಾಸ್ಟರ್ ಕೂಡ MS ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಅವರು ಸರ್ಕಾರಿ ಇಲಾಖೆಯಲ್ಲಿ ಇದ್ಕೊಂಡು ಇಷ್ಟು ಹಣವನ್ನು ಹೇಗೆ ಮಗನ ಮೇಲೆ ಸುರಿಲಿಕ್ಕೆ ಸಾಧ್ಯ? ಮಗನನ್ನು ಈ ಫಾರಿನ್ನಲ್ಲಿ ಅಥವಾ ಅಮೆರಿಕದಲ್ಲಿ ಶಿಕ್ಷಣ ಕೊಡಿಸ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಿಂದ ಹಣ ಬಂತು ಎನ್ನುವಂಥ ಒಂದು ದೂರು ಕೂಡ ದಾಖಲಾಗಿದೆ. ದೂರಿನ ನಂತರ ಅವ್ರ ಅಕೌಂಟಲ್ಲಿ ಹೇಗೆ ಹಣ ಟ್ರಾನ್ಸ್ಫರ್ ಆಯಿತು ಅಥವಾ ಅಭಿಜಿತ್ ದಿಬ್ಕೆಗೆ ಎಲ್ಲಿಂದ ಹಣ ಬಂತು ಎಲ್ಲವೂ ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಒಂದರ ಮೇಲೊಂದರಂತೆ ಇದೀಗ BJPಯವರು ಅಥವಾ BJPಗೆ ಸಪೋರ್ಟ್ ಮಾಡ್ತಿದ್ರು ಅಭಿಜಿತ್ ದಿಬ್ಕೆ ಮತ್ತು ಅವರ ಕುಟುಂಬದ ಮೇಲೆ ದಾಳಿಯನ್ನು ಮಾಡ್ತಿದ್ರೆ. ಕೆಲ ದಿನಗಳ ಹಿಂದೆ ಕೂಡ ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಅವರು ಕೂಡ ಅಥವಾ ಅವ್ರ ತಂದೆ ಕೂಡ ಒಂದು ಪ್ರೆಸ್ ಮಾಡಿ ಹೇಳ್ತಿದ್ರು, ಇಲ್ಲ ನಿಮ್ಮ ಮಗ ಅಭಿಜಿತ್ ದಿಬ್ಕೆಯನ್ನು BJPಗೆ ಸೇರಿಸಲಿಲ್ಲ ಅಂದರೆ ಅಥವಾ ಈ ಕಾಕ್ರೋಚ್ ಪಾರ್ಟಿಯ ಹೋರಾಟವನ್ನು ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಸ್ವತಃ ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅಷ್ಟಕ್ಕೂ ಅಭಿಜಿತ್ ದಿಬ್ಕೆಯ ತಂದೆ ಭಗವಾನ್ ರಾವ್ ಅವರು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಅವರು ಕೂಡ ಸಿವಿಲ್ ಇಂಜಿನಿಯರ್ ಆಗಿ ಡೆಪ್ಯೂಟಿ ಇಂಜಿನಿಯರ್ ಆಗಿ ರಿಟೈರ್ಡ್ ಆದಂಥವ್ರು. ಅವರಿಗೆ ನಾಲೆಜ್ ಇರುತ್ತೆ, ಅವರಿಗೆ ಅವರದೇ ಆದಂಥ ಒಂದು ವ್ಯಾಪ್ತಿಯಲ್ಲಿ ಹಣ ಬಂದಿರುತ್ತೆ ಅಥವಾ ಅವ್ರ ಪೇಮೆಂಟ್ ಕೂಡ ಜಾಸ್ತಿ ಇರುತ್ತೆ, ಲಕ್ಷಗಟ್ಟಲೆ ಪೇಮೆಂಟ್ ಇರುತ್ತೆ. ಯಾಕಂದರೆ ಸರ್ಕಾರದ ಒಂದು ಇಲಾಖೆಯಲ್ಲಿ ಡೆಪ್ಯೂಟಿ ಇಂಜಿನಿಯರ್ ಅಂದ ಕೂಡಲೇ ಅದು ಹಣದ ಮೂಲ ಜಾಸ್ತಿ ಇದೆ. ಹೀಗಾಗಿ ತನ್ನ ಮಗನನ್ನು ಕೂಡ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಅವರು ಕೊಡಿಸಿರಬಹುದೇ ಹೊರತು ಆ ಮಗನ ಶಿಕ್ಷಣಕ್ಕೆ ಫಾರಿನಿಂದ ಫಂಡ್ ಬಂತು ಎಲ್ಲವೂ ಊಹಾಪೋಹ ಆಗಿರ್ಬೋದು. ಆದರೆ ಈಗ ಕಾಕ್ರೋಚ್ ಪಾರ್ಟಿಯನ್ನು ನಡೆಸಲಿಕ್ಕೆ ಓಕೆ, ಎಲ್ಲೊಂದರೂ ಹಣ ಬಂದಿರಬೇಕು ಅಥವಾ ಯಾವುದೋ ಒಂದು ಸಂಸ್ಥೆಯಿಂದ ಹಣ ಬಂದಿರಬೇಕು. ಜೊತೆಗೆ ಮತ್ತೊಂದು ದೂರು ದಾಖಲಾಗಿದೆ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಇದೇ ಕಪಿಲ್ ಸಿಬಲ್, ಕಾಂಗ್ರೆಸ್ನ ಮುಖ್ಯ ಲಾಯರ್ ಆಗಿರುವಂಥ ಕಪಿಲ್ ಸಿಬಲ್ ಅವರು CJPಯ ಒಂದು ಕಾನೂನಿನ ಘಟಕಕ್ಕೆ 1 ಕೋಟಿ ಹಣವನ್ನು ದೇಣಿಗೆಯಾಗಿ ಕೊಟ್ಟಿದ್ದರು. ಇದರ ವಿರುದ್ಧವೂ ಕೂಡ ಇದೀಗ RTI ಅಥವಾ ಒಂದು ದೂರು ದಾಖಲಾಗಿದೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ದೂರು ದಾಖಲಾಗಿದೆ. ಹೇಗೆ ಕಪಿಲ್ ಸಿಬಲ್ ಅವರು ರಿಜಿಸ್ಟರ್ ಆಗದಂಥ ಒಂದು CJPಯ ಪಾರ್ಟಿಗೆ 1 ಕೋಟಿ ಹಣವನ್ನು ಹೇಗೆ ಕೊಡ್ತಾರೆ? ಜೊತೆಗೆ ಆ 1 ಕೋಟಿ ಹಣದಲ್ಲಿ 18% GST ಏನಾದರೂ ಕಟ್ ಆಗಿದೆಯಾ ಎನ್ನುವಂಥ ದೂರು ಇದೀಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ದಾಖಲಾಗಿದೆ. ಹೀಗಾಗಿ ಒಂದರ ಮೇಲೊಂದರಂತೆ ಇದೀಗ CJP ಪಾರ್ಟಿಗೆ ಅಥವಾ ಜಿರ್ಲೆ ಪಾರ್ಟಿಗೆ ಒಂದು ಸಂಕಷ್ಟ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಕಷ್ಟದಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಈ ಎಲ್ಲವಕ್ಕೂ ಕೂಡ ಹೇಗೆ ಅಭಿಜಿತ್ ದಿಬ್ಕೆ ಎನ್ನುವಂಥ ಒಬ್ಬ ಜರ್ನಲಿಸ್ಟ್ ಹುಡುಗ ಕಾಕ್ರೋಚ್ ಪಾರ್ಟಿಯನ್ನು ಕಟ್ಟಿಕೊಂಡು ದೇಶವನ್ನೇ ಮುನ್ನಡೆಸಿ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ತಾವು ಕೂಡ ಅಧಿಕೃತವಾಗಿ ಚುನಾವಣೆಗೆ ಇಳಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಹೇಗೆ ಮುನ್ನಡೆಸ್ತಾರೆ ಅಥವಾ ಈ ಸಂಕಷ್ಟದಿಂದ ಹೇಗೆ ಹೊರಬರ್ತಾರೆ ಅನ್ನೋದು ಕೂಡ ಈಗ ತಿಳಿದು ಬರಬೇಕಾಗಿದೆ. 2 ಸಂಕಷ್ಟ, ಒಂದು ಅಭಿಜಿತ್ ದಿಬ್ಕೆಯ ತಂದೆಯ ಹಣಕಾಸಿನ ವ್ಯವಹಾರದ ಮೇಲೆ RTI ದೂರು ಕೂಡ ದಾಖಲಾಗಿದೆ. ಎರಡನೇದಾಗಿ ಕಪಿಲ್ ಸಿಬಲ್ ಅವರು 1 ಕೋಟಿ ಹಣವನ್ನು ಲೀಗಲ್ ಕಮಿಟಿಗೆ ಅಂದರೆ ಈ ಲೀಗಲ್ ಸೆಲ್ಗೆ ಕೊಟ್ಟಿದ್ರಲ್ಲ, CJPಯ ಲೀಗಲ್ ಸೆಲ್ಗೆ 1 ಕೋಟಿ ದೇಣಿಗೆಯನ್ನು ಕೊಟ್ಟಿದ್ರಲ್ಲ, ಆ ದೇಣಿಗೆಯಲ್ಲಿ 18% GST ಕಟ್ಟಾಗಿದೆಯಾ ಅಥವಾ ಯಾವುದೇ ಒಂದು ರಿಜಿಸ್ಟರ್ ಆಗದಂಥ ಪಾರ್ಟಿಗೆ ಕಪಿಲ್ ಸಿಬಲ್ ಅವರು ಹೇಗೆ ದೇಣಿಗೆ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ದೂರು ಇದೀಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತರ ಹೇಗೆ ಬರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಒಂದಂತೂ ಸತ್ಯ, ನಮ್ಮ ಕರಾವಳಿಯ ಕಡೆ ಒಂದು ಮಾತಿದೆ, ಬೆಲ್ಲ ಇಲ್ಲ ಶೆಟ್ಟಿ ಬೆಲ್ದಂಥ ಮಾತಿಲ್ಲ ಎನ್ನುವಂಥ ಒಂದು ಗಾದೆ ಮಾತಿದೆ. ಬೆಲ್ಲ ಇಲ್ಲ ಶೆಟ್ಟಿ ಬೆಲ್ದಂಥ ಮಾತಿಲ್ಲ ಎನ್ನುವಂಥ ಒಂದು ಗಾದೆ. ಅಂದರೆ ಒಬ್ಬ ಗ್ರಾಹಕ ಒಂದು ಅಂಗಡಿಗೆ ಹೋಗಿ ಶೆಟ್ರೆ ಬೆಲ್ಲ ಕೊಡಿ ಎನ್ನುವಂಥ ಮಾತನ್ನು ಕೇಳ್ತಾರೆ. ಆಗ ಆ ಶೆಟ್ಟರ ಅಂಗಡಿಯಲ್ಲಿ ಬೆಲ್ಲ ಇರಲ್ಲ. ಆದರೆ ಆ ಶೆಟ್ಟಿ ಏನಂತ ಅಂದರೆ ಈಗ ಬೆಲ್ಲ ಇಲ್ಲ ಅಂದರೆ ಆ ಗ್ರಾಹಕ ಮುಂದಿನ ಅಂಗಡಿ ಹೋಗ್ತಾನೆ. ಮುಂದಿನ ಅಂಗಡಿ ಹೋಗಿ ಬೆಲ್ಲ ತಗೊಂಡ್ರೆ ನಾಳೆ ಕೂಡ ಅವನಿಗೇನಾದರೂ ಸಾಮಾನುಗಳು ಬೇಕಂದಾಗ ಅದೇ ಅಂಗಡಿ ಹೋಗ್ತಾನೆ ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯಿಂದ ಈ ಶೆಟ್ಟಿ ಹೇಳ್ತಾನೆ ಆ ಗ್ರಾಹಕನಿಗೆ, ಅಯ್ಯೋ ಬೆಲ್ಲ ಈಗಷ್ಟು ಇತ್ತು ಕೊಟ್ಬಿಟ್ನಲ್ಲ, ತುಂಬ ಚೆನ್ನಾಗಿತ್ತು, ನೀನು ಪದೇ ಪದೇ ಬರ್ತಾ ಇದ್ದೆ, ಈಗ ಮೊದಲ ಬಾರಿಗೆ ನಿನಗೆ ಏನೂ ಕೊಡ್ಲಿಕ್ಕೆ ಆಗಲಿಲ್ಲಲ್ಲ, ಹೀಗಾಗಬಾರ್ದಿತ್ತು, ನಿನಗೆ ಬೆಲ್ಲ ಮಧ್ಯಾಹ್ನವೇ ತಂದು ಕೊಟ್ಟುಬಿಡ್ತೇನೆ, ನೀನು ಹೋಗು ಮಧ್ಯಾಹ್ನ ಬಾ, ನಿನಗೆ ಹೇಗಾದರೂ ಮಾಡಿ ನಾನು ಬೆಲ್ಲ ಮುಟ್ಸ್ಬಿಡ್ತೇನೆ ಅಂತ ಮಾತನ್ನು ಹೇಳ್ತಾನೆ. ಅಂದರೆ ಬೆಲ್ಲ ಇಲ್ಲದಿದ್ರೂ ಕೂಡ ಶೆಟ್ಟಿ ಆಡದಂಥ ಬೆಲ್ಲದಂಥ ಮಾತಿದೆಯಲ್ಲ, ಆ ಬೆಲ್ಲದಂಥ ಮಾತು ಶೆಟ್ಟಿಯನ್ನು ಮುಂದಕ್ಕೆ ತರುವಲ್ಲಿ ಸಫಲರಾಗತ್ತೆ. ಹೀಗಾಗಿ ಬೆಲ್ಲ ಇಲ್ಲಾಂದರೂ ಬೆಲ್ಲದಂಥ ಮಾತಾಡಿದಂಥ ಶೆಟ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಬೀಳ್ತಾನೆ. ಇದರ ಅರ್ಥ ಇಷ್ಟೇ, ಕಾಕ್ರೋಚ್ ಪಾರ್ಟಿ ಒಂದು ಹಂತಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸೋನಮ್ ವಾಂಗ್ಚುಕ್ ಆಗಿರ್ಬೋದು, ಅಭಿಜಿತ್ ದಿಬ್ಕೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು.
ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಎನ್ನುವಂಥ BJPಯ ಮಿನಿಸ್ಟರ್ ಕೂಡ ರಿಸೈನ್ ಮಾಡುವಂತೆ ಮಾಡಿತ್ತು. ಆದರೆ ಈ ಹಾದಿಯಲ್ಲಿ ಆಡಿದಂಥ ತಪ್ಪು ಮಾತು ಜೊತೆಗೆ ಆಡಬಾರ್ದಂಥ ಮಾತು, ಅದು ಮೋದಿಯ ವಿರುದ್ಧವಾಗಿರ್ಬೋದು, ಸೈನಿಕರಿಗೆ ಅಪಮಾನ ಆಗಿರ್ಬೋದು, ಅಥವಾ ಬಾಯಿಗೆ ಬಂದಂಗೆ ಆಡಿದಂಥ ಮಾತು ಇದೀಗ ಕಾಕ್ರೋಚ್ ಪಾರ್ಟಿಯ ಕೊನೆಯ ಘಟ್ಟಕ್ಕೆ ಅಥವಾ ಕಾಕ್ರೋಚ್ ಪಾರ್ಟಿ ಹೋರಾಟಕ್ಕೆ ಕೊನೆಯ ಮಳೆ ಬಿತ್ತ ಎನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ನಿನ್ನೆ ಮೋದಿ ಕೂಡ ಒಂದು ವಿಡಿಯೋ ಮಾಡಿ, ಓಕೆ ಬಿಡಿ, ನೀವು ಮಕ್ಕಳು ಹೀಗೆ ಮಾಡಬಾರ್ದಿತ್ತು, ಮಾತಾಡಿದೆ, ನಿಮ್ಮನ್ನು ಕ್ಷಮಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರೆ, ಅದರ ಜೊತೆಗೆ 15-16 ವರ್ಷದ ಯುವಕ ಯುವತಿಯರು ಆಡಿದಂಥ ಮಾತನ್ನು ಕೇಳ್ತಾ ಇದ್ದರೆ, ಮುಂದಿನ ದಿನಗಳಲ್ಲಿ ಈ ಜಂಜಿ ಏನಾದರೂ ಅಲ್ಪಾದರೂ ಬಂದುಬಿಟ್ರೆ ಈ ಭಾಷೆಗಳು ಯಾವ ತರಹದಲ್ಲಿ ಮಾರ್ಪಾಟಾಗಿರ್ಬೋದು, ಅಥವಾ ನಾವು ಆಡುವ ಭಾಷೆ ಮರೆಯ ಮಾಚಾಗಿ ಕೆಟ್ಟ ಪದಗಳನ್ನೇ ಭಾಷೆಯಾಗಿ ಪರಿವರ್ತಿಸುವ, ಅಥವಾ ಈ ಭಾಷೆಯಲ್ಲಿ 90% ಕೆಟ್ಟ ಪದಗಳು ತುಂಬಿಕೊಂಡು ತುಂಬಬಹುದಾ ಎನ್ನುವಂಥ ಸಂಶಯ ಕೂಡ ಕೇಳಿ ಬರ್ತದೆ. ನೋಡಬೇಕು. ಕಾಕ್ರೋಚ್ ಪಾರ್ಟಿಯನ್ನು ಹಾಳು ಮಾಡಿದ್ದೇ ಕೊನೆಯಲ್ಲಿ ಈ ಹದಿಹರೆಯದ ವಯಸ್ಸಿನ ಹುಡುಗಿಯರು ಆಡಿದಂಥ ಕೆಟ್ಟ ಪದಗಳ ಎನ್ನುವಂಥ ಚರ್ಚೆ ಇದೀಗ ದೊಡ್ಡದಾಗ್ತಿದೆ. 3 ವಿಷಯ: ಅಭಿಜಿತ್ ದಿಬ್ಕೆಯ ತಂದೆಯ ಟ್ರಾನ್ಸಾಕ್ಷನ್ ಬಗ್ಗೆ ಇದೀಗ ಆಟೆ ದೂರು ದಾಖಲಾಗಿದೆ. ಎರಡನೇದಾಗಿ ಕಪಿಲ್ ಸಿಬಲ್ ಅವರು ಕಾಕ್ರೋಚ್ ಪಾರ್ಟಿಗೆ ಕೊಟ್ಟಂಥ 1 ಕೋಟಿ ಹಣದಲ್ಲಿ GST ಕಟ್ಟಾಗಿದೆಯಾ, ಆರ್ ಎಲ್ಸ್ ರಿಜಿಸ್ಟರ್ ಆಗದಂಥ ಪಾರ್ಟಿಗೆ ಕಪಿಲ್ ಸಿಬಲ್ ಅವರು ಹೀಗೆ 1 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಎನ್ನುವಂಥ ದೂರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ದಾಖಲಾಗಿದೆ. ಮೂರನೇದಾಗಿ ಕಾಕ್ರೋಚ್ ಪಾರ್ಟಿಯ ಹೋರಾಟಕ್ಕೆ ಕೊನೆಯ ಮೊಳೆ ಹೊಡೆದಂತಿದೆ ಇದೇ ಹದಿಹರೆಯದ ಯುವಕ ಯುವತಿಯರ ಕೆಟ್ಟ ಮಾತುಗಳು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.